ಕರ್ನಾಟಕ ಬಿಜೆಪಿಯಲ್ಲಿ ಬಣ ರಾಜಕೀಯ ತಾರಕಕ್ಕೇರಿದೆ. ಹೌದು, ಕೂಡ್ಲಿಗಿಯಲ್ಲಿ ಸ್ಪರ್ಧೆಗೆ ಚಿಂತಿಸಿದ್ರು ಶ್ರೀರಾಮುಲು. ಇದೀಗ ರಾಮುಲುಗೆ ಚೆಕ್ಮೇಟ್ ಕೊಟ್ಟಿದ್ದಾರೆ ಬಂಗಾರು ಹನುಮಂತು. ರಾತ್ರೋರಾತ್ರಿ ಬಂಗಾರು ಹನುಮಂತು ನೇತೃತ್ವದಲ್ಲಿ ಸಭೆ ನಡೆಸಲಾಗಿದೆ. ಇನ್ನು ಹೊರಗಿನವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿ ಆ ಸಭೆಯಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ. ಶ್ರೀರಾಮುಲುಗೆ ಸ್ವಪಕ್ಷೀಯರಿಂದಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ರಾತ್ರೋರಾತ್ರಿ ಸಭೆಯನ್ನ ನಡೆಸಿದ್ದಾರೆ. ಕೂಡ್ಲಿಗಿಯಲ್ಲಿ ರಾತ್ರೋರಾತ್ರಿ ಸಭೆ ನಡೆಸಿ ರಾಮುಲು ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಾವುದೇ ಕಾರಣಕ್ಕೂ ಶ್ರೀರಾಮುಲು ಕೂಡ್ಲಿಗೆಗೆ ಬರೋದು ಬೇಡ, ಸ್ಥಳೀಯರಿಗೆ ಟಿಕೆಟ್ ಕೇಳೋಣ ಅಂತ ಹೇಳಿ ಆ ಸಭೆಯಲ್ಲಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ. ಹೈಕಮಾಂಡ್ ಹಾಗೂ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡೋಣ ಅಂತ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ರಾಮುಲು ವಿರುದ್ಧ ಬಂಗಾರು ಹನುಮಂತು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. 2023ರ ಚುನಾವಣೆಯಲ್ಲಿ ಕೂಡ್ಲಿಗಿ ಕ್ಷೇತ್ರಕ್ಕೆ ನಾನು ಟಿಕೆಟ್ ಆಕಾಂಕ್ಷಿಯಾಗಿದ್ದೆ, ಆಗ ನನಗೆ ಟಿಕೆಟ್ ಮಿಸ್ ಆಗೋದಕ್ಕೆ ಇದೇ ಶ್ರೀರಾಮುಲು ಕಾರಣ ಅಂತ ಹೇಳಿ ವಾಗ್ವಾದವನ್ನ ನಡೆಸಿದ್ದಾರೆ. ಯಡಿಯೂರಪ್ಪ ಬಂದ ಎಷ್ಟು ನೋವಾಯ್ತಂದ್ರೆ, ನಂಗೆ ಅಲ್ಲಿ ಟಿಕೆಟ್ ಅನೌನ್ಸ್ ಆಗೈತೆ, ಅನೌನ್ಸ್ ಆಗಿದೆ ರಾಮುಲು ಸಹಾಯಕತೆ ನಮ್ಮ ರಾಮುಲು 23 ಚುನಾವಣೆ ಟಿಕೆಟ್ ನಿಮ್ಗೆಲ್ಲ ಗೊತ್ತಿದೆ. ಸ್ವತಃ ಲೋಕೇಶ್ ನಾಯ್ಡು ಚೋರ್ನೂರಿಗೆಲ್ಲ ಬಂದಿದ್ದೆ ಮೊನ್ನೆ ಎಲೆಕ್ಷನ್, ಇಲ್ಲಿ ಇದ್ರಾಗ ಚೋರ್ನೂರು ಎಲೆಕ್ಷನ್ ಬಂದು ಕೂತ 2 ಲಕ್ಷ ಮಾತಾಡ್ತೀವಿ ಬಿಡು ಬಂದು ಅಂತಂದು ಹೇಳಿದ್ರು. ನಾವು ಬಂದ್ರೆ ಅವಾಗ ನಾನು ಒಂದು 2 ಲಕ್ಷ ಕೊಟ್ಟಿದ್ದಲ್ಲ ಪಾಪ ಅವನು ಅದೇ 2 ಲಕ್ಷ ವಾಪಸ್ ಕೊಟ್ಟ. ಇದು ಎಲೆಕ್ಷನ್ ಇರ್ಲಿ ಬ್ರದರ್ ಅಂತ. ಇದಾದ್ಮೇಲೆ ಮೊನ್ನೆ ನನಗೆ ಬೆಂಗಳೂರು. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್, ಇನ್ನು ಕರ್ನಾಟಕ ಬಿಜೆಪಿಯಲ್ಲಿ ದಿನೇ ದಿನೇ ರಾಜಕೀಯ ಬಡಿದಾಟ ಅನ್ನೋದು ಜೋರಾಗ್ತಾ ಇದೆ, ತಾರಕಕ್ಕೇರ್ತಾ ಇದೆ. ಅದೇ ನಡುವೆ ಕೂಡ್ಲಿಗಿಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ಹೇಳಿ ರಾಮುಲು ಚಿಂತಿಸಿದ್ರು. ಆದರೆ ಅದಕ್ಕೆ ಇದೀಗ ಬಂಗಾರು ಹನುಮಂತು ಚೆಕ್ಮೇಟ್ ಕೊಟ್ಟಂಗೆ ಕಾಣಿಸ್ತಾ ಇದೆ. ಶ್ರೀರಾಮುಲಿಗೆ ಒಂದು ರೀತಿ ಸ್ವಪಕ್ಷೀಯರಿಂದಲೇ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆಯಾ, ಹೇಗೆ? ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ದಿವ್ಯಾ, ಯಾಕೆಂತ ಹೇಳಿದ್ರೆ ಕಳೆದ 4-5 ತಿಂಗಳ ಹಿಂದೆ ಕೂಡ, ಅಂದ್ರೆ ಈ ಸಂಡೂರು ಉಪಚುನಾವಣೆ ಏನಾಗುತ್ತೆ ಅಂತ ಸಂದರ್ಭದಲ್ಲಿ ಬಂಗಾರು ಹನುಮಂತಿಗೆ ಟಿಕೆಟ್ ಕೂಡ ಸಿಗುತ್ತೆ. ಆ ಸಂದರ್ಭದಲ್ಲಿ ರಾಮುಲು ಅವರು ಬಂಗಾರು ಹನುಮಂತ್ ಪರವಾಗಿ ಏನು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಲ್ಲ ಅನ್ನುವಂಥದ್ದು ಕೂಡ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಿನ್ನೆ ಬಿಜೆಪಿ ಕೋರ್ ಕಮಿಟಿ ಮೀಟಿಂಗ್ ಅಲ್ಲೂ ಕೂಡ ರಾಮಮೋಹನ್ ದಾಸ್ ಅವರು ಕೂಡ, ಅಂದ್ರೆ ಅವರು ಕೂಡ ಪಕ್ಷದ ಮುಖಂಡರು ಕೂಡ ಒಂದು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಶ್ರೀರಾಮುಲು ಅವರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಗೈದ್ರು. ನೀವು ನೇರವಾಗಿ ಏನು ಬಂಗಾರು ಹನುಮಂತ್ ಪರವಾಗಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಲ್ಲ, ಅವರ ಸೋಲಿಗೆ ನೀವೇ ನೇರ ಕಾರಣ ಅನ್ನುವಂಥದ್ದು ಕೂಡ ಒಂದಷ್ಟು ಚರ್ಚೆ ಕೂಡ ಆಯ್ತು. ಅಂತ ಸಂದರ್ಭದಲ್ಲಿ ಯಾವಾಗ ಕೋರ್ ಕಮಿಟಿ ಮೀಟಿಂಗ್ ಆಯ್ತು, ಅವತ್ತಿನ ರಾತ್ರಿಯಲ್ಲಿ ಅಂದ್ರೆ ಮರುದಿನ ರಾತ್ರಿ ಬಂಗಾರು ಹನುಮಂತ್ ಅವರು ಎಸ್ಟಿ ಮೋರ್ಚಾದ ಬಿಜೆಪಿಯ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದಂತ ಬಂಗಾರು ಹನುಮಂತ್ ಅವರು ಕೂಡ್ಲಿಗಿಯಲ್ಲಿ ಒಂದು ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ ಕೆಲವು ಮಹತ್ವದ ವಿಚಾರಗಳನ್ನ ಅಲ್ಲಿರ್ತಕ್ಕಂಥ ಎಸ್ಟಿ ಸಮಾಜದ ಮುಖಂಡರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಶ್ರೀರಾಮುಲು ಅವ್ರಿಗೆ ಅಂದ್ರೆ ಕೂಡ್ಲಿಗಿಯಿಂದ ಸ್ಪರ್ಧಿಸೋದಕ್ಕೆ ಅವಕಾಶ ಕೊಡಬಾರದು. ಅದು ಇನ್ನು 3.5 ವರ್ಷ ಎಲೆಕ್ಷನ್ ಇದೆ. ಅಂತ ಸಂದರ್ಭದಲ್ಲಿ ರಾಮುಲು ಅವ್ರನ್ನ ಯಾವುದೇ ಕಾರಣಕ್ಕೂ ನಾವು ಕೂಡ್ಲಿಗೆ ಬರೋದು ಬೇಡ, ಆ ರೀತಿಯಾದಂತ ಒಂದು ವಾತಾವರಣ ಇಲ್ಲಿ ಸೃಷ್ಟಿ ಮಾಡಬೇಕು. ಮತ್ತೆ ಇಲ್ಲಿ ಪ್ರಮುಖವಾದಂತಹ ವಿಚಾರ ಏನು ಅಂತ ಹೇಳಿದ್ರೆ, ಈ ಎಸ್ಟಿ ಅಂದ್ರೆ ರಿಸರ್ವೇಶನ್ ಎಸ್ಟಿ ಆದ್ರೂ ಬರ್ಲಿ, ಜನರಲ್ ಆದ್ರೂ ಬರ್ಲಿ, ಲೋಕಲ್ ಅವ್ರಿಗೆ ಟಿಕೆಟ್ ಕೊಡ್ಬೇಕು. ಲೋಕಲ್ ಅವ್ರನ್ನ ಈ ಕ್ಷೇತ್ರದಿಂದ ಕಡೆಗಣಿಸ್ತಾ ಬರಲಾಗ್ತಾ ಇದೆ. ಸ್ಥಳೀಯರಿಗೆ ಟಿಕೆಟ್ ಕೊಡ್ಬೇಕು. ಆ ಕಾರಣಕ್ಕೋಸ್ಕರ ಹೈಕಮಾಂಡ್ಗೆ ಹಾಗೂ ವರಿಷ್ಠರಿಗೆ ಇದನ್ನ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಬಂಗಾರು ಹನುಮಂತ್ ಅವರು ಸ್ಥಳೀಯ ನಾಯಕರ ಜೊತೆ ಒಂದು ಸಭೆಯನ್ನು ಕೂಡ ಮಾಡ್ತಾರೆ. ಈ ಸಭೆಯ ಹಿಂದೆ ಯಾರಿದ್ದಾರೆ ಅನ್ನುವಂತ ಪ್ರಶ್ನೆಯನ್ನ ನಾವು ಹಾಕೊಂಡಾಗ ಜನಾರ್ದನ್ ರೆಡ್ಡಿ ಅವರು ಏನಾದ್ರೂ ಇದಕ್ಕೆ ಸೂಚನೆಯನ್ನ ಕೊಟ್ಟಿದಾರ? ಯಾಕಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ದೋಸ್ತಿಗೆ ಈಗ ಬ್ರೇಕ್ ಬಿದ್ದಿದೆ. ನೇರವಾಗಿ ಬಹಿರಂಗವಾಗಿನೇ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಒಬ್ಬರಿಗೊಬ್ರು. ಹಾಗಾಗಿ ಬಹುಕಾಲದ ಗೆಳೆಯ, ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂತ ಹೇಳಿದ್ರೆ, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ನಡುವಿನ ಬಿರುಕೆ ಇದಕ್ಕೆ ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ರಾಮುಲು ಅವ್ರನ್ನ ಕೂಡ್ಲಿಗಿ ಕ್ಷೇತ್ರಕ್ಕೆ
ಬರಬಾರದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಬಂಗಾರು ಹನುಮಂತ ಅವರು ತೊಡಗಿದ್ದಾರೆ. ಹೀಗಾಗಿ ಈ ನಿಟ್ಟಿನಲ್ಲಿ ನಿನ್ನೆ ಕೂಡ್ಲಿಗೆಯಲ್ಲಿ ಬಂಗಾರು ಹನುಮಂತ ಅವರು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಇದರ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಕೃಪಾ ಕಟಾಕ್ಷ ಇದೆ. ಅವರು ಕೂಡ ಏನು ಬಂಗಾರು ಹನುಮಂತ ಅವ್ರಿಗೆ ಶ್ರೀರಕ್ಷೆ ಆಗಿದ್ದಾರೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇನ್ನು 3.5 ವರ್ಷ ಎಲೆಕ್ಷನ್ ಇರುವಾಗ್ಲೇ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ರಾಮುಲು ಅವ್ರನ್ನ ರಾಜಕೀಯವಾಗಿ ಏನಾದ್ರೂ ಮುಗಿಸ್ಲಿಕ್ಕೆ ಏನಾದ್ರೂ ಯತ್ನಗಳು ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಇನ್ನೊಂದು ಮಾತು ಹೇಳ್ತಾರೆ ಬಂಗಾರು ಹನುಮಂತ ಅವ್ರ ಸಭೆಯಲ್ಲಿ, ರಾಮುಲು ಅವರು ಯಾವುದೇ ಕ್ಷೇತ್ರದಲ್ಲಿ ಹೋಗಿ ನಿಂತರೂ ಕೂಡ ಗೆಲ್ತಾರೆ, ಆದ್ರೆ ಕೂಡ್ಲಿಗಿ ಕ್ಷೇತ್ರಕ್ಕೆ ಅವರು ಬರೋದು ಬೇಡ, ಸ್ಥಳೀಯರಿಗೆ ಮಣೆ ಹಾಕಬೇಕು, ಸ್ಥಳೀಯರಿಗೆ ಟಿಕೆಟ್ ಕೊಡಬೇಕು, ಸ್ಥಳೀಯರೇ ಗೆಲ್ಲಬೇಕು ಅನ್ನುವಂಥದ್ದು ಕೂಡ ಇದೆ. ನಾನು ಕಳೆದ ಬಾರಿ ಏನು ಇದೇ ಕೂಡ್ಲಿಗಿ ಕ್ಷೇತ್ರದಿಂದ ಸ್ಪರ್ಧಿಸಿದಾಗ ಏನು ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಲೋಕೇಶ್ ನಾಯಕ್ ಅವ್ರನ್ನ ಕರ್ಕೊಂಡು ಬಂದ್ರು ರಾಮುಲು ಅವರು. ಗಮನಿಸ್ಬೇಕು, ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಲೋಕೇಶ್ ನಾಯಕ್ ಅವ್ರನ್ನ ಕರ್ಕೊಂಡ್ಬಂದು ಬಿಜೆಪಿಯಲ್ಲಿ ಟಿಕೆಟ್ ಕೊಡ್ತಾರೆ. ಹಾಗಾಗಿ ನನ್ನ ವಿರುದ್ಧನೇ ಅವರು ಷಡ್ಯಂತ್ರ ಮಾಡಿದ್ರು, ಪಕ್ಷದಲ್ಲಿ ಇದ್ದುಕೊಂಡೇ ಅವರು ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ರು, ನನ್ನ ಗೆಲುವಿಗೆ ಅವರು ಅಡ್ಡ ಹಾಕಿದ್ರು ಅನ್ನುವಂತ ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ದಿವ್ಯಾ, ಈ ಒಂದು ಬಣ ಬಡಿದಾಟ ಒಂದ್ ಕಡೆ ಆದ್ರೆ, ಶಾಸಕರ ಮುಸುಕಿನ ಗುದ್ದಾಟ ಒಂದ್ ಕಡೆ ಆದ್ರೆ, ಇಡೀ ಬಿಜೆಪಿ ಪಕ್ಷದಲ್ಲಿ ಎಸ್ಪೆಷಲಿ ಬಳ್ಳಾರಿಯಲ್ಲಿ ಈ ರೀತಿಯಾದಂತಹ ಘಟನೆಗಳು ನಿಜಕ್ಕೂ ಕೂಡ ಒಂದು ಪಕ್ಷಕ್ಕೆ ಮುಜುಗರವನ್ನ ತಂದೊಡ್ಡಿದೆ ಅಂತಾನೆ ಹೇಳ್ಬೋದು ದಿವ್ಯಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ನಾನು 3 ಸಲ ಬೇಕಾದ್ರೆ ಎಲ್ಲ ಹೇಳ್ತಿದ್ರೆ ನನಗೆ ರಾಮುಲು ಕರೆದು ಟಿಕೆಟ್ ಕೊಡ್ಬೇಕು ಅಂತ ಮಾಡ್ಕೊಂಡು ಅಲ್ಲಿ ಬಂದಪ್ಪ ಅಂತಂದ್ರೆ, ಯಡಿಯೂರಪ್ಪ ಬಂದು ನಂಗೆ ಎಷ್ಟು ನೋವಾಯ್ತು ಅಂತಂದ್ರೆ, ನಂಗೆ ಅಲ್ಲಿ ಟಿಕೆಟ್ ಅನೌನ್ಸ್ ಆಗೈತೆ ಅನೌನ್ಸ್ ಆಗಿದೆ, ರಾಮುಲು ಸಹಾಯಗತೆ ವಿಜಯ ನಡೆದು ನಮ್ಮ ರಾಮುಲು 23 ಚುನಾವಣೆ ಟಿಕೆಟ್ ಅದು ನಿಮ್ಗೆಲ್ಲ ಗೊತ್ತಿದೆ. ಸ್ವತಃ ಲೋಕೇಶ್ ಚೋರ್ನೂರಿಗೆಲ್ಲ ಬಂದಿದ್ದೆ ಮೊನ್ನೆ ಎಲೆಕ್ಷನ್. ಇನ್ನು ಕೂಡ್ಲಿಗಿಯಲ್ಲಿ ಸ್ಪರ್ಧೆಗೆ ಚಿಂತಿಸಿದ್ದ ಶ್ರೀರಾಮುಲುಗೆ ಚೆಕ್ಮೇಟ್ ನೀಡಿದ್ದಾರೆ ಬಂಗಾರು ಹನುಮಂತು. ರಾತ್ರೋರಾತ್ರಿ ಬಂಗಾರು ಹನುಮಂತು ನೇತೃತ್ವದಲ್ಲಿ ಸಭೆಯನ್ನ ನಡೆಸಿದ್ದಾರೆ. ಇನ್ನು ಈ ಸಭೆಯಲ್ಲಿ ಹೊರಗಿನವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದಾರೆ. ಶ್ರೀರಾಮುಲುಗೆ ಹೀಗಾಗಿ ಸ್ವಪಕ್ಷೀಯದವರಿಂದಲೇ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಶ್ರೀರಾಮುಲು ಕೂಡ್ಲಿಗೆಗೆ ಬರೋದು ಬೇಡ, ಸ್ಥಳೀಯರಿಗೆ ಟಿಕೆಟ್ ಕೇಳೋಣ ಅಂತ ಹೇಳಿ ಚರ್ಚೆಯನ್ನ ನಡೆಸಲಾಗಿದೆ. ಇನ್ನು ಹೈಕಮಾಂಡ್ ಹಾಗೂ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡೋಣ ಅಂತ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಲಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.